ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಣ್ಣ 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 ಭೈರವಿ, ಹೀಗೆಲ್ಲ ಆಡಕ್ ಶುರು ಮಾಡಿದ್ರೆ ಸರಿಯಾಗೋದೇ ತಿಂತ್ಯಾ ನನ್ನ ಹತ್ರ. ಅತ್ಯಾಗ ಆಡ್ತಿದ್ಯಾ ಇತ್ತೀಚೆಗೆ ನೀನು? ಮಕ್ಕಳಿಗೆ ಹೊಟ್ಟೆ ಕಿಚ್ಚ ಅನ್ನೋದಿರಬಾರ್ದು. ಹೀಗೆ ಇದ್ರೆ ಉದ್ಧಾರ ಆಗಲ್ಲ ನಿನ್ ಲೈಫಲ್ಲಿ. ನನ್ ಬೊಮ್ಮೆ ತಗೊಂಡಿರೋದು ಅವಳು, ಆದ್ರೆ ನೀನು ನನ್ಗೆ ಬೈತಾ ಇದ್ಯಾ? ನಿನ್ಗೆ ನನ್ಗಿಂತ ಅವಳೇ ಇಷ್ಟ ಆಗೋದ್ಲಲ್ವಾ? ಹಾಗಾದ್ರೆ ನೀನೇ ಕರ್ಕೊಂಡು ಹೋಗೋಳಕ್ ಬೊಮ್ಮೆ ಕೊಡ್ಸು, ಮುದ್ದು ಮಾಡು. ನನ್ಗ್ಯಾಕ್ ಬೈತ್ಯಾ? ನನ್ ಬೊಮ್ಮೆ ಯಾಕೆ ಮುಟ್ತಾಳ ಅವಳು? ಇದನ್ನ ನಮ್ಮಪ್ಪ ನನಗ್ ತಂದ್ಕೊಟ್ಟಿರೋದು. ಪುಟ್ಟ, ಅವಳು ಹೇಳಿದ್ದಕ್ಕೆಲ್ಲ ನೀನೇನು ತಲೆ ಕೆಡ್ಸ್ಕೊಬೇಡ, ಆಯ್ತಾ? ಗುಡ್ ಗರ್ಲ್ ನೀನು. ನಾನು ನಿನ್ಗೆ ಹೊಸ ಬೊಂಬೆ ತಕೊಡ್ತೀನಿ, ಇನ್ನೂ ಚೆನ್ನಾಗಿರೋ ಗೊಂಬೆ ಕೊಡಿಸ್ತೀನಿ, ಓಕೆನಾ? ಹುಚ್ಚಿ ಹತ್ರ ಯಾರು ಮಾತಾಡಕ್ಕಾಗಲ್ಲ. ಹುಚ್ಚರ ಹತ್ರ ಮಾತಾಡಬಾರ್ದು ಪುಟ್ಟ. ಬಾ ಹೋಗೋಣ. ಹೌದು, ನಾನು ಹುಚ್ಚಿನೇ. ಹುಚ್ಚಿ ಹುಚ್ಚಿ ಹುಚ್ಚಿನೇ, ಹುಚ್ಚಿನೇ. ನಾನು ಹುಚ್ಚಿನೇ. ಭೈರವಿ ಪುಟ, ಯಾಕಮ್ಮ, ಏನಾಯ್ತು? ನಾನು ಹುಚ್ಚಿ ಅಂತೆ. ಯಾಕೆ, ಏನಾಯ್ತು ಕಂದ? ಅವಳು ನನ್ ಬೊಬ್ಬೆ ಎತ್ಕೊಂಡು ಆಟಾಡ್ತಿದ್ಲು. ಯಾಕೆ ಆಟಾಡ್ತಿದ್ಯಾ? ನಂದು ಕೊಡು ಅಂತ ಕಿತ್ಕೊಂಡ್ರೆ ಅಮ್ಮ ಬಂದ್ ನನಗೆ ಬೈತಾರಲ್ಲ. ಹಾಗಲ್ಲಮ್ಮ ಪುಟ, ಅವಳು 2 ದಿವಸ ಇರ್ತಾಳೆ ಅಷ್ಟೇ, ಆಮೇಲೆ ನೀನ್ ಒಬ್ಳೆ ತಾನೆ ಆಟಾಡ್ಕೋಬಹುದಲ್ಲ ಪುಟ. ಎಲ್ಲ ನನ್ಗೆ ಬುದ್ಧಿ ಹೇಳಕ್ ಬಂದ್ಬಿಡಿ. ಅವಳಿಗೆ ಯಾರು ಏನು ಹೇಳ್ಬೇಡಿ, ನನ್ನ ಹತ್ರ ಯಾರು ಮಾತಾಡ್ಸ್ಬೇಡಿ. ಭೈರವಿ, ನೋಡ್ದ್ಯಾ ಅಣ್ಣ, ಜನ ಎಷ್ಟೆಲ್ಲ ಕಿರುಕುಳ ಕೊಡ್ತಿದ್ದಾರೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ ನಮ್ಮ ಅಣ್ಣ ಯಾವತ್ತು ನನ್ ಜೊತೆನೆ ಇರ್ತಾರೆ ಅಂತ. ಆ ಶಾಂಭವಿ ದೇವಿ ನನಗೆ ಹೇಗೋ, ನೀನು ನನಗೆ ಹಾಗೆ ಅಣ್ಣ. ನನಗೆ ಆಶೀರ್ವಾದ ಮಾಡು. ಇವತ್ತು ಒಬ್ಬ ರಾಕ್ಷಸನ್ ಸಂಹಾರಕ್ಕೆ ಹೊರಟಿದ್ದೀನಿ. ರಾವಣನ್ ಜೊತೆ ಯುದ್ಧ ಮಾಡೋದಕ್ಕೆ ಈ ಸೀತೆ ನಿರ್ಧಾರ ಮಾಡಿದಾಳೆ. ಸಾವು ಬದುಕಿನ ಕಣ್ಣ ಮುಚ್ಚಾಲೆಗೆ ಕೈ ಹಾಕ್ತಿದ್ದೀನಿ. ಇದ್ರಲ್ಲಿ ಗೆದ್ದು ನಾನಿಲ್ಲೇ ಉಳಿಬಹುದು, ಇಲ್ಲ ಸೋತು ನಿನ್ನ ಹತ್ರ ಕೂಡ ಬರ್ಬೋದು. ನಮ್ ವಂಶದ ಹೆಮ್ಮೆ ಈ ಶಾಂಭವಿ ಗ್ರೂಪ್ ಆಫ್ ಕಂಪನೀಸ್. ಅದನ್ನ ಉಳಿಸ್ಕೋಬೇಕು ಅಂತಂದ್ರೆ ಬಲಿ ಕೊಡ್ಲೇಬೇಕಾಗತ್ತೆ. ನನ್ನ ಆಯುಧಾನ ನನ್ನ ಶತ್ರುನೇ ನಿರ್ಧಾರ ಮಾಡಿರೋದು. ಅದಕ್ಕೆ ಅವನ್ ಜಾಗಕ್ಕೆ ಹೋಗಿ ಅವ್ರನ್ನ ಆಟ ಆಡಿಸ್ತೀನಿ. ನಿನ್ನ ಆಶೀರ್ವಾದ ಯಾವಾಗ್ಲೂ ನನ್ ಮೇಲೆ ಇರ್ಲಿ ಅಣ್ಣ.
ಶಿವಗಾಮಿ ತಗೋ. ಆಲ್ ದ ಬೆಸ್ಟ್. ಹುಷಾರು. ರಿಸ್ಕ್ ತಗೋಬೇಕು ಅಂತ ನಿರ್ಧಾರ ಮಾಡಿದ್ಮೇಲೆ ಜೋಪಾನನೂ ಇಲ್ಲ, ಹುಷಾರೂ ಇಲ್ಲ ಅಶೋಕ್. ಎಲ್ಲದಕ್ಕೂ ರೆಡಿ ಆಗಿರ್ಬೇಕು. ಇದು ಕ್ಯಾಮ್ರಾ ವಾಚ್. ಇದರಲ್ಲಿ ವಿಡಿಯೋ ಆಡಿಯೋ ಎಲ್ಲ ರೆಕಾರ್ಡ್ ಆಗುತ್ತೆ. ನಮಗೆ ಗೊತ್ತು ಅವನು ಅಯೋಗ್ಯ ಅಂತ, ಆದರೆ ಕಾನೂನು ದೃಷ್ಟಿಯಲ್ಲಿ ಅವನು ಅಯೋಗ್ಯ ಅಂತ ಹೇಳಬೇಕು ಅಂತಂದ್ರೆ ಕೆಲವೊಂದು ಸಾಕ್ಷಿಗಳು ಬೇಕಾಗತ್ತೆ. ನೀನು ಶಿವಗಾಮಿ ಅಂತ ಗೊತ್ತಾಗಿ ನಿನಗೇನಾದರೂ ತೊಂದರೆ ಆದರೆ ನನಗೆ ಕಾಲ್ ಮಾಡು. ಅಶೋಕ್, ಒಂದ್ ಹೆಣ್ಣು ನಾಟಕ ಮಾಡ್ಬೇಕು, ಸುಳ್ಳು ಹೇಳಲೇಬೇಕು ಅಂತ ನಿರ್ಧಾರ ಮಾಡಿದ್ರೆ ಯಾವ ಮಂಪ್ರ ಪರೀಕ್ಷೆ ಮಾಡಿದ್ರೂ ಕಂಡುಹಿಡಿಯಕ್ಕಾಗಲ್ಲ. ಈ ಕ್ಷಣದಿಂದ ಆ ರಾವಣ ಅಂತ್ಯಕ್ಕೆ ಕೌಂಟ್ ಡೌನ್ ಶುರುವಾಗುತ್ತೆ. ಶಿವಗಾಮಿ, ಆ ಡ್ರೈವರ್ ಹತ್ರ ಸ್ವಲ್ಪ ಹುಷಾರಾಗಿರು. ಅಲ್ಲ ಅಶೋಕ್, ನಾನು ಆನೆ ಶಿಕಾರಿ ಮಾಡಕ್ ಹೊರಟಿದ್ದೀನಿ, ನೀವು ನೋಡಿದ್ರೆ ಹಂದಿ ಶಿಕಾರಿ ಬಗ್ಗೆ ಮಾತಾಡ್ತಿದ್ದೀರಲ್ಲ. ಓಕೆ, ಗುಡ್ ಲಕ್. ಥ್ಯಾಂಕ್ ಯು. ಹಲೋ. ಹಲೋ, ಹಾಯ್ ಸರ್, ನಾನು ಶಿವ್. ನಾನು ಕಲ್ಪನಾ ಮಾತಾಡ್ತಿದ್ದೀನಿ ಸರ್. ಹಾ, ಹೇಳು ಕಲ್ಪನಾ. ಸರ್, ನಿಮ್ಮನ್ನ ಇವತ್ ಭೇಟಿ ಆಗ್ಬೇಕಿತ್ತಲ್ಲ. ಯಾಕೆ? ಅದೆಲ್ಲ ಆಗಲ್ಲ, ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಯಾರಾದ್ರೂ ನೋಡಿದ್ರೆ ಡೌಟ್ ಬರುತ್ತೆ. ಒಂದೊಂದು ಸಲನು ಭೇಟಿಯಾದಾಗೆಲ್ಲ ದೊಡ್ಡ ಪ್ರಳಯನೇ ಆಗಿದೆ. ನಾನೆಲ್ಲ ಮ್ಯಾನೇಜ್ ಮಾಡ್ಕೋತೀನಿ ಸರ್. 2,000 ಕೋಟಿ ಆಸ್ತಿದು ಒಂದೊಳ್ಳೆ ಡೀಲ್ ಸಿಕ್ಕಿದೆ.